ಪ್ರಕೃತಿಯ ವಿಸ್ಮಯಗಳು, ವಂಡರ್ಸ್ ಆಫ್ ನೇಚರ್. ಹೌದು, ಪ್ರಕೃತಿ ಒಂದು ಅದ್ಭುತ ಕೌತುಕ. ಅದು ಮಾನವನು ಅನೇಕ ವರ್ಷಗಳಿಂದ ಅಭ್ಯಾಸ ಮಾಡುತ್ತಿರುವ ಮತ್ತು ಅಧ್ಯಯನ ಮಾಡುತ್ತಿರುವ ವಿಷಯ. ಪ್ರಕೃತಿಯ ವೈವಿಧ್ಯಮಯ ಹಾಗೂ ಜಟಿಲ ಪ್ರಪಂಚವು ಅಸಂಖ್ಯಾತ ಜೀವಜಾಲಗಳನ್ನು, ವಾತಾವರಣದ ವ್ಯತ್ಯಾಸಗಳನ್ನು, ಮತ್ತು ಭೂಗೋಳದ ವಿವಿಧ ಚಲನಚಕ್ರಗಳನ್ನು ಒಳಗೊಂಡಿದೆ. ಈ ಪೃಥ್ವಿಯಲ್ಲಿ ನಿಜವಾದ ವೈಜ್ಞಾನಿಕ ಪ್ರಕ್ರಿಯೆಗಳು ನಡೆಯುತ್ತವೆ ಮತ್ತು ಅವುಗಳನ್ನು ಅವಲೋಕನ ಮಾಡಲು ನಮಗೆ ವೈಜ್ಞಾನಿಕ ದೃಷ್ಟಿಕೋನದ ಅಗತ್ಯವಿದೆ. ಪ್ರಕೃತಿಯ ವೈವಿಧ್ಯತೆ. ಪ್ರಕೃತಿ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಅನೇಕ ರೀತಿಯ ವಾತಾವರಣಗಳು, ಪ್ರಾಣಿ ಪಕ್ಷಿಗಳು, ಸಸ್ಯಗಳು, ಮತ್ತು ಪರ್ವತಗಳು ಇವೆ. ಉದಾಹರಣೆಗೆ, ಅಂಟಾರ್ಟಿಕಾ ಹಿಮಪರ್ವತಗಳು ಮತ್ತು ಮಳೆ ಅರಣ್ಯಗಳ ಉದ್ದೇಶವು ಪೃಥ್ವಿಯ ನೈಸರ್ಗಿಕ ವೈವಿಧ್ಯತೆಯನ್ನು ತೋರಿಸುತ್ತದೆ. ಪ್ರಕೃತಿಯ ವೈವಿಧ್ಯತೆಯು ಸೃಷ್ಟಿಯ ಸೌಂದರ್ಯ ಮತ್ತು ಭಯಂಕರತೆಯನ್ನು ಹಂಚಿಕೊಳ್ಳುತ್ತದೆ. ಸಾಂಪ್ರದಾಯಿಕ ಅರಣ್ಯಗಳು, ಮಂಗಳಮುಖಿ ಕಣಿವೆಗಳು, ಗಂಗೆಯಂತಹ ಮಹಾನದಿಗಳು, ಹಿಮಪರ್ವತಗಳು ಮತ್ತು ಅರಣ್ಯಗಳ ವಿಶಾಲ ಜಲಸಂಪತ್ತುಗಳು ಎಲ್ಲವೂ ಪ್ರಪಂಚದ ವಿವಿಧ ಆವಾಸ ಸ್ಥಾನಗಳನ್ನು ಮತ್ತು ಅವುಗಳಲ್ಲಿ ವಾಸಿಸುತ್ತಿರುವ ಜೀವಿಗಳನ್ನು ಹೊಂದಿವೆ. ಹವಾಮಾನ ಚಕ್ರಗಳು. ಪ್ರಕೃತಿಯು ತನ್ನದೇ ಆದ ಹವಾಮಾನ ಚಕ್ರಗಳನ್ನು ಹೊಂದಿದೆ. ಈ ಚಕ್ರಗಳು ಬೇರೆಯಾದ ಹಂತಗಳನ್ನು ಹೊಂದಿದ್ದು, ಅವು ಪೃಥ್ವಿಯ ಎಲ್ಲಾ ಭಾಗಗಳಲ್ಲಿ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ, ಜಲಚಕ್ರವು ಜಲ ಬಾಷ್ಪೀಕರಣ, ಗುಟ್ಟುವಿಕೆ, ಹಾಗೂ ಮಳೆ ಸುರಿಸುವಿಕೆ ಮುಂತಾದ ಪ್ರಕ್ರಿಯೆಗಳ ಸರಣಿಯಾಗಿದ್ದು, ಅದು ನಮ್ಮ ಪ್ರಪಂಚದ ಜಲ ಸಂಪತ್ತನ್ನು ಸಮನಾಗಿರಿಸುತ್ತದೆ. ಹವಾಮಾನ ಚಕ್ರಗಳು ನಿರಂತರವಾಗಿ ನಡೆಯುತ್ತಿದ್ದು, ಅವು ಮಾನವ ಜೀವನಕ್ಕೆ ಮತ್ತು ಪ್ರಾಣಿಗಳ ಜೀವನಕ್ಕೆ ಮುಖ್ಯ ಪ್ರಭಾವ ಬೀರುತ್ತವೆ. ಮಳೆ, ಬಿಸಿಲು, ಗಾಳಿ, ಹಿಮ ಇವುಗಳು ಪ್ರತಿಯೊಂದೂ ಪ್ರಕೃತಿಯ ಹವಾಮಾನ ಚಕ್ರದ ಭಾಗವಾಗಿವೆ. ಜೀವವೈವಿಧ್ಯ ಮತ್ತು ಪರಿಸರ ಸಮತೋಲನ. ಪ್ರಕೃತಿಯ ಜೀವವೈವಿಧ್ಯತೆ ಪ್ರಪಂಚದ ಸಮತೋಲನವನ್ನು ಕಾಪಾಡಲು ಅತ್ಯಂತ ಅವಶ್ಯಕ. ವಿವಿಧ ಜೀವಿಗಳು ಪರಸ್ಪರ ಅವಲಂಬಿತವಾಗಿದ್ದು, ಒಂದು ಜೀವಿಯ ಅಳಿವು ಇತರ ಜೀವಿಗಳ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು. ಈ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಮ್ಮ ಹೊಣೆಗಾರಿಕೆ. ಪ್ರಾಣಿಗಳು, ಸಸ್ಯಗಳು, ಮತ್ತು ಪಶುಪಕ್ಷಿಗಳ ಜೀವವೈವಿಧ್ಯವು ಕೇವಲ ವಿಶಿಷ್ಟತೆಯಲ್ಲ, ಅದು ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ. ಪ್ರಾಣಿಗಳ ಬದುಕು ಮತ್ತು ಸಸ್ಯಗಳ ಬೆಳವಣಿಗೆ ಪರಸ್ಪರ ಅವಲಂಬಿತವಾಗಿವೆ. ಪ್ರಕೃತಿಯ ಮೌಲ್ಯ ಮತ್ತು ಸಂರಕ್ಷಣೆ. ಪ್ರಕೃತಿಯ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ನಾವು ಪ್ರಕೃತಿಯಿಂದ ಅನೇಕ ತೃಪ್ತಿಗಳನ್ನು ಪಡೆಯುತ್ತೇವೆ. ಸ್ವಚ್ಛ ವಾಯು, ನೂರು ಮಾಡುವ ಆಹಾರ, ಪವಿತ್ರ ನೀರು, ಮತ್ತು ಪ್ರಕೃತಿಯ ಸುಂದರ ನೋಟಗಳು. ಆದ್ದರಿಂದ, ಪ್ರಕೃತಿಯನ್ನು ಸಂರಕ್ಷಿಸುವುದು ನಮ್ಮ ಹೊಣೆಗಾರಿಕೆ. ಪ್ರಕೃತಿಯನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವನಿಸಿಕೊಳ್ಳುವುದು ನಮ್ಮ ಜೀವನದ ಒಂದು ಮುಖ್ಯ ಭಾಗವಾಗಿದೆ. ನಾವು ಪ್ರಕೃತಿಯ ಸಂರಕ್ಷಣೆಗಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟುಕತೆ, ಅರಣ್ಯ ಸಂರಕ್ಷಣೆ, ನದಿಗಳ ಪ್ರಕ್ಷೇಪಣೆ, ಮತ್ತು ಅನೇಕ ನೈಸರ್ಗಿಕ ಸಂಪತ್ತುಗಳ ಉಳಿವಿಗೆ ನಾವು ಮುಂದಾಗಬೇಕು. ಪ್ರಕೃತಿಯ ವೈಜ್ಞಾನಿಕ ಅಧ್ಯಯನ. ಪ್ರಕೃತಿಯನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಅನೇಕ ವೈಜ್ಞಾನಿಕ ಮಾಹಿತಿಗಳು ಸಿಗುತ್ತವೆ. ಉದಾಹರಣೆಗೆ, ಮರಗಳ ವರ್ಧನೆ, ಪ್ರಾಣಿಗಳ ಜಾತಿಗಳ ಸಂರಕ್ಷಣೆ, ಮತ್ತು ಭೂಮಿಯ ವಾತಾವರಣದ ವೈವಿಧ್ಯ ಇವುಗಳ ಕುರಿತು ಅಧ್ಯಯನ ಮಾಡಬಹುದು. ಈ ಅಧ್ಯಯನಗಳಿಂದ ನಾವು ಪ್ರಕೃತಿಯನ್ನು ಎತ್ತಿ ಕಾಣುವ ಮತ್ತು ನಮ್ಮ ಜೀವನದಲ್ಲಿ ಅದರ ಮಹತ್ವವನ್ನು ಅರಿತುಕೊಳ್ಳುವ ಸಾಧ್ಯತೆಯನ್ನು ಹೊಂದಿರುತ್ತೇವೆ. ಈ ಅಧ್ಯಯನಗಳು ಪ್ರಕೃತಿಯ ರಹಸ್ಯಗಳನ್ನು ಅನಾವರಣಗೊಳಿಸುವಲ್ಲಿ ಮತ್ತು ವೈಜ್ಞಾನಿಕ ಸಮುದಾಯವನ್ನು ಮುಂದಾಳು ಮಾಡುತ್ತದೆ. ನಾವು ಪ್ರಕೃತಿಯ ಗಟ್ಟಿ ಕಾನೂನುಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಮ್ಮ ಜೀವನದಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಕೃತಿಯ ಅನನ್ಯತೆ. ಪ್ರಕೃತಿಯು ತನ್ನ ಅನನ್ಯತೆ ಮತ್ತು ಅದ್ಭುತತೆಯೊಂದಿಗೆ ಯಾವಾಗಲೂ ನಮ್ಮನ್ನು ಮಾರುಹೋಗಿಸುತ್ತದೆ. ಪ್ರಕೃತಿಯ ಪ್ರತಿ ಅಂಶವೂ ಒಂದು ಕೌತುಕ, ಅದು ನಮ್ಮನ್ನು ತನ್ನ ಶಕ್ತಿಶಾಲಿತೆಯನ್ನು ಮತ್ತು ಅದ್ಭುತತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ನಾವು ಪ್ರಕೃತಿಯನ್ನು ಎತ್ತಿ ನೋಡಿದಾಗ, ಅದರ ವೈವಿಧ್ಯತೆಯ ಸೌಂದರ್ಯ ಮತ್ತು ಮಹತ್ವವನ್ನು ನಮ್ಮೆದುರು ಅರಿತುಕೊಳ್ಳಬಹುದು. ಪ್ರಕೃತಿಯ ಅನನ್ಯತೆ ಮತ್ತು ಅದ್ಭುತತೆ ನಮ್ಮ ಜೀವನದ ಭಾಗವಾಗಿದೆ. ಅವಳನ್ನು ಅರ್ಥಮಾಡಿಕೊಂಡು, ಅವಳ ಬಗ್ಗೆ ಗೌರವ ಹೊಂದುವುದು ನಮ್ಮ ಹೊಣೆ. ಪ್ರಕೃತಿಯು ನಮ್ಮ ಜೀವನವನ್ನು ಪ್ರಬಲಗೊಳಿಸುವ, ಶಾಂತಗೊಳಿಸುವ, ಮತ್ತು ಸಂತೋಷ ನೀಡುವ ಮೂಲವಾಗಿದೆ. ಈಗಿನ ಸಮಯದಲ್ಲಿ, ನಾವು ಪ್ರಕೃತಿಯ ಈ ಅಸಾಮಾನ್ಯತೆಯನ್ನು ಮತ್ತು ಅದ್ಭುತತೆಯನ್ನು ಸಂರಕ್ಷಿಸಲು ಮತ್ತು ಕಾಪಾಡಲು ಹೆಚ್ಚು ಗಮನ ಹರಿಸಬೇಕು. ಇದರಿಂದ,
ನಾವು ನಮ್ಮ ಭವಿಷ್ಯದ ಪೀಳಿಗೆಗಳಿಗೆ ಒಂದು ನಂಬಿಕೆದಾಯಕ ಮತ್ತು ಸಮೃದ್ಧವಾದ ಪ್ರಪಂಚವನ್ನು ಬಿಟ್ಟುಕೊಡುವ ಸಾಧ್ಯತೆಯನ್ನು ಹೊಂದಿರುತ್ತೇವೆ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.